ಇವತ್ತು ನಮ್ಮ ತಂದೆ ಈ ಕ್ಷಣದಲ್ಲಿ ಅಂತ್ಯಕ್ರಿಯೆ ಮುಗೀತು. ಬೆಳಿಗ್ಗೆಯಿಂದ ಮಾಧ್ಯಮದವರು ನಮ್ಮ ಜೊತೆಯಲ್ಲಿ ಪ್ರತಿ ಕ್ಷಣನೂ ಸೆರೆ ಹಿಡಿದಿದ್ದಾರೆ, ಜನರಿಗೆ ತೋರಿಸಿದ್ದಾರೆ. ಮಾಧ್ಯಮದವರಿಗೆ ನನ್ನ ಕಡೆಯಿಂದ, ನಮ್ಮ ಪರಿವಾರದ ಕಡೆಯಿಂದ ಧನ್ಯವಾದಗಳು. ಕರ್ನಾಟಕದ ಜನತೆಗೆ ಧನ್ಯವಾದಗಳು. ನಮ್ಮ ತಂದೆಗೆ ಇಷ್ಟೊಂದು ಹಾರೈಸಿ ಪ್ರೋತ್ಸಾಹ ಕೊಟ್ಟು ಅವರಿಗೆ ಸಾಕಿದ್ದೀರಾ. ಅವರ ಕರುಣೆ, ಅವರ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ. ಮತ್ತೆ ಅವರೇನಾದರೂ ಮುಂದಿನ ಜೀವನದಲ್ಲಿ ಮತ್ತೆ ಆದರೆ ಕರ್ನಾಟಕದಲ್ಲೇ ಹುಟ್ಟಿ ಕಲಾವಿದರಾಗಿ ಮತ್ತೆ ಸೇವೆ ಸಲ್ಲಿಸಬೇಕು ಅನ್ನೋ ಆಸೆ ನಂದು. ಸೊ ಇಷ್ಟು ಬಿಟ್ಟು ಇನ್ನೇನು ನಾನು ಹೇಳಕ್ಕಿಲ್ಲ. ಧನ್ಯವಾದ ಅಷ್ಟೇ. ಗಣೇಶರಾವ್ ಕಲಾವಿದರು ನಮಗೆ ರೀತಿಯಲ್ಲಿ ಸಹಕಾರ ಕೊಟ್ಟು ಎಲ್ರಿಗೂ ನಮಗೆ ಈ ದಿನದ ಜರ್ನಿಯಲ್ಲಿ ನಮಗೆ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ತಂದೆ ಸ್ನೇಹಿತರಾದಂಥ ಗಣೇಶ್ ರಾವ್ ಅವರು, ದಿಂಗ್ರಿ ನಾಗರಾಜ್ ಅವರು, ಮತ್ತೆ ಅವರ ಕಲಾವಿದರ ಸಂಘದ ಸದಸ್ಯರೆಲ್ಲರೂ ಸಹಾಯ ಮಾಡಿ, ಎಲ್ರಿಗೂ ಕಮ್ಯುನಿಕೇಟ್ ಮಾಡಿ, ಎಲ್ರಿಗೂ ವಿಷಯ ತಿಳಿಸಿದ್ದಾರೆ. ಎಲ್ರಿಗೂ, ನಮ್ಮ ತಂದೆಯ ಸ್ನೇಹಿತರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅವರು ಹಾರೈಕೆ, ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತೀನಿ. ಇಲ್ಲ, ನಮ್ಮ ಈಗ 3ನೇ ದಿನದ ಕಾರ್ಯ ಬುಧವಾರ ನಡೆಯುತ್ತೆ. ಅದಾದ 8 ಗಂಟೆಗೆ ಅಲ್ಲಿಂದ ನಾವು ಅಸ್ಥಿ ವಿಸರ್ಜನೆಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ. ಅಲ್ಲಿಂದ 11ನೇ ದಿನದ ಕಾರ್ಯ ನಮ್ಮ ಮನೆಯಲ್ಲಿ ನಡೆಯುತ್ತೆ. ಸೊ ಅದಾದ್ಮೇಲೆ ಮುಂದಿನ ನಮ್ಮ ಪಂಡಿತರಿಗೆ ಕೇಳಬೇಕು ಏನೇನು ಪ್ರೊಸೀಜರ್ ಇದೆ. ಅದು ಬಿಟ್ಟು ಏನಾದ್ರು ಮಾಡಬೇಕು ಅಂತಿರೋದು ಅದು ತಿಳ್ಕೋಬೇಕು. ಸದ್ಯದಲ್ಲೇ ನಾಳೆ ನಾಡಿದ್ರಲ್ಲಿ ವಿಷಯ ಗೊತ್ತಾಗುತ್ತೆ.